Welcome to my dear third semester students. ನಾವು ಸೆಕೆಂಡ್ ಚಾಪ್ಟರ್ದಲ್ಲಿ ಒಂದೇನೈತ್ರಿ ಥರ್ಡ್ ಕಾನ್ಸೆಪ್ಟನ್ನು ನೋಡಿದ್ದೀವಿ ಹಿಂದಿನ ಕ್ಲಾಸ್ದಲ್ಲಿ ವ್ಯೂಸ್ ಆಫ್ ಶ್ರೀ ಅರವಿಂದ್ ಆನ್ ಸೊಸೈಟಿ ಆ್ಯಂಡ್ ಸ್ಟೇಟ್ ಅನ್ನುವಂಥ ಕಾನ್ಸೆಪ್ಟನ್ನು ನೋಡಿದ್ದೀವಿ. ಅರವಿಂದ್ರವರ ರಾಜ್ಯ ಮತ್ತು ಸಮಾಜದ ಕುರಿತಾದಂಥ ಒಂದು ವಿಚಾರಗಳನ್ನು ನೋಡಿದ್ದೀವಿ. ಈಗ ಈ ಒಂದು ಸೆಕೆಂಡ್ ಚಾಪ್ಟರ್ದಲ್ಲಿ ಫೋರ್ತ್ ಕಾನ್ಸೆಪ್ಟು ಈ ಒಂದು ಅರವಿಂದ್ ಆ್ಯಂಡ್ ದ ಇಂಡಿಯನ್ ಕಲ್ಚರರ್, ಅರವಿಂದ್ ಮತ್ತು ಭಾರತೀಯ ಸಂಸ್ಕೃತಿ ಕುರಿತಾದಂಥ ಒಂದು ವಿಚಾರಗಳು ಏನ್ರಿ. ಅರವಿಂದ್ರವರ ಈ ಒಂದು ಭಾರತೀಯ ಸಂಸ್ಕೃತಿಯ ಒಂದು ವಿಚಾರಗಳನ್ನು ಕುರಿತಾದಂಥ ನಾವೇನೈತ್ರಿ ಅಂಶಗಳನ್ನು ಇವತ್ತಿನ ಕ್ಲಾಸ್ದಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಈ ಒಂದು ಅರವಿಂದ್ರವರ ಭಾರತೀಯ ಸಂಸ್ಕೃತಿ ಕುರಿತಾದಂಥ ವಿಚಾರಗಳು ಯಾವ ರೀತಿಯಾಗಿ ಅದಾವ ಅನ್ನುವಂಥದ್ದನ್ನು ಯಾವುದೇ ರೀತಿ ಇಲ್ಲಿ ಪಾಯಿಂಟ್ಸ್ಗಳು ಬರುತ್ತಿಲ್ಲ ವಿದ್ಯಾರ್ಥಿಗಳೇ. ಈ ರೀತಿಯಾದಂಥ ಒಂದು ಏನೈತ್ರಿ ಇದರ ಸೋರ್ಸ್ ಸಿಗಬೇಕಾದ್ರೆ ನಮಗೆ ಬಹಳ ಕಷ್ಟವಾಗಿದೆ. ಬೇರೆ ಬೇರೆ ಕಾಲೇಜಿಂದ ಬೇರೆ ಬೇರೆ ಒಂದೇನೈತ್ರಿ ಅಧ್ಯಾಪಕರನ್ನು ಸಂಪರ್ಕಿಸಿ ಈ ಒಂದು ಅರವಿಂದ್ರವರ ಒಂದು ಮಾಹಿತಿಯನ್ನು ನಾವೇನೈತ್ರಿ ಒಂದೇನೈತ್ರಿ ಆಯ್ದುಕೊಂಡಿರುವಂಥದ್ದು ತೆಗೆದುಕೊಂಡಿರುವಂಥದ್ದು ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಈ ಅರವಿಂದ್ ಮತ್ತು ಈ ಒಂದು ಅರವಿಂದ್ರವರ ಭಾರತೀಯ ಸಂಸ್ಕೃತಿಯ ಕುರಿತಾದಂಥ ವಿಚಾರಗಳು ಯಾವ ರೀತಿಯಾಗಿದಾವ ಅನ್ನೋಂಥದ್ದನ್ನು ನೋಡ್ತಾ ಹೋಗೋಣ. ಅರವಿಂದರು ಭಾರತೀಯ ಸಂಸ್ಕೃತಿಯನ್ನು ಕುರಿತಂತೆ ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಏನ್ರಿ. ಈ ಅರವಿಂದ್ ಅವರು ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಇಂಡಿಯನ್ ಕಲ್ಚರರ್ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕುರಿತಾದಂಥ ತಮ್ಮದೇ ಆದ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವು ಈ ಮುಂದಿನಂತಿವೆ. ಬಹುಶಃ ಮಾನವನು ಸಾಮಾಜಿಕ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಂಡುಕೊಂಡಿರುವ ಅತ್ಯಂತ ಪ್ರಮುಖವಾದ ವಿಧಾನವೇ ಸಂಸ್ಕೃತಿ ಹಾಗೂ ನಾಗರಿಕತೆ ಅಥವಾ ಕಲ್ಚರರ್ ಆ್ಯಂಡ್ ಸಿವಿಲೈಜೇಷನ್ ಏನ್ರಿ. ಈ ಒಂದು ಸಂಸ್ಕೃತಿ ಮತ್ತು ನಾಗರಿಕತೆ ಅನ್ನುವಂಥ ಒಂದು ಅರವಿಂದರು ನಮ್ಮ ಭಾರತೀಯ ಸಂಸ್ಕೃತಿ ಇದು ಅತ್ಯುತ್ತಮವಾದಂಥ ಸಂಸ್ಕೃತಿ. ನಮ್ಮ ಭಾರತದ ಸಂಸ್ಕೃತಿ ಬೇರೆ ದೇಶದ ಸಂಸ್ಕೃತಿಯಲ್ಲೇ ಅತಿ ಮಹತ್ವ ಸ್ಥಾನವನ್ನು ಪಡೆದುಕೊಂಡಿರುವಂಥ ಸಂಸ್ಕೃತಿ ಇದು. ಸಿಂಧು ಮನೆಯದ್ರೆ ಇವನ್ ಹಿಂದೂ ಹರಪ್ಪ ಮೆಹಂಜೋದಾರೋ, ಅದೇ ರೀತಿ ಸಿಂಧು ನಾಗರಿಕತೆ, ಇಂಥ ಒಂದು ಬೇರೆ ಬೇರೆ ರೀತಿಯಾದಂಥ ಪ್ರಾಚೀನ ಕಾಲದಿಂದಲೂ ಇದೇನಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ತನ್ನದೇ ಆದಂಥ ಒಂದು ಮಹತ್ವವನ್ನು ಪಡೆದುಕೊಂಡಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈ ಒಂದು ಸಂಸ್ಕೃತಿ ಹಾಗೂ ನಾಗರಿಕತೆ ಅಥವಾ ಕಲ್ಚರಲ್ ಆ್ಯಂಡ್ ಸಿವಿಲೈಜೇಷನ್ ಇವು ತಮ್ಮದೇ ಆದ ಲಾಭ ಹಾಗೂ ನಷ್ಟಗಳನ್ನು, ಗೈನ್ಸ್ ಆ್ಯಂಡ್ ಲಾಸ್ಗಳನ್ನು, ಇವನೇಂದರೆ ಲಾಭ ಮತ್ತು ನಷ್ಟಗಳನ್ನು ಹೊಂದಿರುವವು. ಇವು ತತ್ವಶಾಸ್ತ್ರ, ಧರ್ಮ, ಕಲೆ, ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಹಾಗೂ ರಾಜಕೀಯ ಸಂಸ್ಥೆಗಳು ಮೊದಲಾದವುಗಳಿಂದ ಕೂಡಿರುವುದು. ಪ್ರತಿಯೊಂದು ಸಂಸ್ಕೃತಿಗೂ ಸಹ ತನ್ನದೇ ಆದಂಥ ವಿಶಿಷ್ಟ ಮೂಲಾಂಶವಿರಬೇಕಾದಂಥ ಅವಶ್ಯಕತೆ ಇರುತ್ತದೆ. ಸಂಸ್ಕೃತಿಯು ಮಾನವನ ಕುಲದ ಉಳಿವು ಬೆಳವಣಿಗೆಗೆ ಪರಿಪೂರ್ಣತೆಗೆ ಹಾದಿ ಮಾಡಿಕೊಡುತ್ತದೆ ಅಂತೇಳಿ ಆತ್ಮೀಯ ವಿದ್ಯಾರ್ಥಿಗಳೇ. ಈ ಒಂದು ಅರವಿಂದ್ರವರ ಭಾರತೀಯ ಸಂಸ್ಕೃತಿಯ ವಿಚಾರಗಳನ್ನು ನೋಡ್ತಾ ಹೋದಾಗ ನಮ್ಮ ಭಾರತೀಯ ಸಂಸ್ಕೃತಿಯು ತನ್ನದೇ ಆದಂಥ ಒಂದು ತತ್ವಶಾಸ್ತ್ರವನ್ನು, ಧರ್ಮ, ಕಲೆಯನ್ನು, ಸಾಹಿತ್ಯವನ್ನು, ಶಿಕ್ಷಣವನ್ನು, ಸಾಮಾಜಿಕ ರಾಜಕೀಯ ಸಂಸ್ಥೆಗಳನ್ನು ಮೊದಲಾದ ಅಂಶಗಳಿಂದ ಕೂಡಿದೆ. ಪ್ರತಿಯೊಂದು ಸಂಸ್ಕೃತಿಗೂ ಸಹ ತನ್ನದೇ ಆದಂಥ ವಿಶಿಷ್ಟ ಮೂಲಾಂಶ ಇರ್ತದೆ. ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಈ ಮೇಲೆ ನೋಡಿರುವಂತಹ ತತ್ವಶಾಸ್ತ್ರ, ಧರ್ಮ, ಕಲೆ, ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ರಾಜಕೀಯ ಸಂಸ್ಥೆಗಳು ಅನ್ನುವಂಥ ಒಂದು ಮೊದಲಾದ ಅಂಶಗಳನ್ನು ಒಳಗೊಂಡಿದೆ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಮಾನವನ ಕುಲದ ಉಳಿವಿಗಾಗಿ ಮತ್ತು ಬೆಳವಣಿಗೆಗಾಗಿ ತನ್ನದೇ ಆದಂಥ ಒಂದು ಪರಿಪೂರ್ಣತೆಯ ಹಾದಿಯನ್ನು ಮಾಡಿಕೊಂಡಿದೆ ಅಂತೇಳಿ ಈ ಒಂದು ಅರವಿಂದ್ರವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅರವಿಂದರು ಅಭಿಪ್ರಾಯಪಟ್ಟಿರುವಂತೆ ಸಂಸ್ಕೃತಿಯು ಮಾನವನ ಸೌಂದರ್ಯ ಪ್ರಜ್ಞೆಯನ್ನು ಮತ್ತು ನೈತಿಕ ಪ್ರಜ್ಞೆಯನ್ನು, ಮನೋಭಾವಗಳನ್ನು ಆಧರಿಸಿ ನಿಂತಿದೆ ಏನ್ರಿ. ನಮ್ಮ ಭಾರತೀಯ ಸಂಸ್ಕೃತಿ ಸೌಂದರ್ಯ ಪ್ರಜ್ಞೆಯನ್ನು, ಮಾನವರಿಗೆ ಪ್ರತಿಯೊಬ್ಬರಿಗೂ ಸೌಂದರ್ಯ ಅಂದರೆ ಅಮೂಲ್ಯವಾದಂಥ ಒಂದು ವ್ಯವಸ್ಥೆ ಏನ್ರಿ. ನೀವು ಈ ಒಂದು ಸೌಂದರ್ಯ ಪ್ರಜ್ಞೆಯನ್ನು ದಿನನಿತ್ಯವಾಗಿ ಬೆಳಗ್ಗೆ ಕಾಲೇಜ್ ಬರಬೇಕಾದ್ರೆ ಸೌಂದರ್ಯ ಪ್ರಜ್ಞೆ, ಯಾವ ಡ್ರೆಸ್ ಹಾಕೊಂಡೀನಿ, ಯಾವ ಡ್ರೆಸ್ ಇಲ್ಲ, ಪೌಡರ್ ಹಚ್ಕೊಂಡೇನೆ ಇಲ್ಲೋ ಏನ್ರಿ. ಈ ರೀತಿ ಈ ಒಂದು ಸೌಂದರ್ಯ ಪ್ರಜ್ಞೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರುವಂಥದ್ದು. ನೈತಿಕ ಪ್ರಜ್ಞೆ ಅಂದರೆ ನಮ್ಮಲ್ಲಿ ನೈತಿಕ ನಿಯಮಗಳನ್ನು, ಆಚಾರ ವಿಚಾರಗಳನ್ನು, ಮೌಲ್ಯಗಳನ್ನು, ಮನೋಭಾವಗಳನ್ನು ಇದೇನಿದ್ರಿ ನಮ್ಮ ಭಾರತೀಯ ಸಂಸ್ಕೃತಿ ಒಳಗೊಂಡಿರ್ತದೆ. ಅದೇ ರೀತಿಯಾಗಿ ಈ ಮಾತು ರಾಷ್ಟ್ರಗಳಿಗೂ ಸಹ ಅನ್ವಯವಾಗ್ತದೆ ಏನ್ರಿ. ಬೇರೆ ಬೇರೆ ರಾಷ್ಟ್ರಗಳಿಗೂ ಸಹ ಅನ್ವಯವಾಗ್ತದೆ. ನೈತಿಕ ಸಂಸ್ಕೃತಿ, ಎಥಿಕಲ್ ಕಲ್ಚರಲ್ ಮೂಲಭೂತ ದೋಷವೇ ಮಾನವನ
ಅಂತಸತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳುವಂಥ ಸ್ವಾತಂತ್ರ್ಯದ ಬಗ್ಗೆ ಮಿತಿ ಉಂಟು ಮಾಡುವುದೇ ಈ ಒಂದು ಭಾರತೀಯ ಸಂಸ್ಕೃತಿಯ ಅಂಶವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸೌಂದರ್ಯ ಪ್ರಜ್ಞೆ, ಮನೋಭಾವ, ಮಾನವನ ಇಚ್ಛೆ, ಚಿಂತನೆ ಹಾಗೂ ನಡತೆಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅಂಶವಾಗಿದೆ. ಅದೇ ರೀತಿಯಾಗಿ ಪರಿಪೂರ್ಣತೆಯನ್ನು, ನೈತಿಕ ಪ್ರಜ್ಞೆಯನ್ನು, ಸೌಂದರ್ಯ ಪ್ರಜ್ಞೆ ಭಾವನೆಗಳನ್ನು ಸಮ ಏನ್ರಿ ಸಮಸಮವಾಗಿ ಅವಶ್ಯಕವಾದಂಥ ಒಂದು ಅಂಶಗಳನ್ನಾಗಿ ಬೆಳೆಸುವಂಥದ್ದು ನಮ್ಮ ಜೀವನದಲ್ಲಿ ಈ ಒಂದು ಭಾರತೀಯ ಸಂಸ್ಕೃತಿಯ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅರವಿಂದರು ಅಭಿಪ್ರಾಯಪಟ್ಟಿರುವಂತೆ ಮಾನವ ಸಂಸ್ಕೃತಿಯ ಪರಾಕಾಷ್ ಪರಾಕ್ರಮೆಯ ಅಥವಾ ಪರಾಕಾಷ್ಠಮೆಯ ಆಧ್ಯಾತ್ಮಿಕ ಸಂಸ್ಕೃತಿ ಅಥವಾ ಈ ಒಂದು ಸ್ಪಿರಿಚುಯಲ್ ಕಲ್ಚರಲ್ ಟೈನ್ಬಿ ಮತ್ತು ಕ್ರೋಬ್ರರ್ ಈ ಒಂದು ಭಾರತೀಯ ನಮ್ಮ ಸಂಸ್ಕೃತಿಯ ಒಂದು ಏನಂತಾರೆ ತಜ್ಞರು. ಅದೇ ರೀತಿಯಾಗಿ ಅವ್ರು ಏನು ಹೇಳ್ತಾರಪ್ಪ ಅಂದರೆ ಸಮಾಜವು ನೀಡುವ ಪ್ರತಿಕ್ರಿಯೆಯ ಉನ್ನತವೇ ಸಂಸ್ಕೃತಿ. ಆದರೆ ಅರವಿಂದರು ಏನು ಹೇಳ್ತಾರಪ್ಪ ಅಂದರೆ ಆಧ್ಯಾತ್ಮಿಕ ಸಂಸ್ಕೃತಿ ಪ್ರತಿಯೊಂದು ಸಂಸ್ಕೃತಿಯು ತನ್ನದೇ ಆದಂಥ ಒಂದು ತನ್ನತನವಿರುತ್ತದೆ. ಆದರೆ ಅವೆಲ್ಲವೂ ಒಂದು ಸಾಮಾನ್ಯ ಆಧ್ಯಾತ್ಮಿಕ ಸಾರ ಮತ್ತು ಸ್ಪಿರಿಚುರಿಯಲ್ ಎಸೆನ್ಸ್ ಇರುತ್ತದೆ. ಸ್ಪಿರಿಚುರಿಯಲ್ಸ್ ಅನ್ನುವಂಥ ಆಧ್ಯಾತ್ಮಿಕ ವ್ಯವಸ್ಥೆ ಕಂಡು ಬರ್ತದೆ. ನಿರ್ದಿಷ್ಟ ಅಂಶಕ್ಕೆ ಒತ್ತು ಕೊಡುವಂಥದ್ದು ಈ ನಮ್ಮ ಭಾರತೀಯ ಸಂಸ್ಕೃತಿ ಪರಸ್ಪರ ಮನೋಭಾವನೆಯನ್ನು, ಪೂರಕವಾದ ವ್ಯವಸ್ಥೆಯನ್ನು ಮತ್ತು ಎಲ್ಲ ಸಂಸ್ಕೃತಿಗಳಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಆದರ್ಶಪ್ರಾಯವಾಗಿದೆ. ಏನ್ರಿ ಆದರ್ಶಪ್ರಾಯವಾಗಿರುವಂಥದ್ದು. ಬೇರೆ ಸಂಸ್ಕೃತಿಯನ್ನು ನೋಡಿದಾಗ ನಮ್ಮ ಭಾರತೀಯ ಸಂಸ್ಕೃತಿ ಒಂದೇನಿದ್ರಿ ಆದರ್ಶಪ್ರಾಯವಾಗಿದೆ ಅಂತೇಳಿ ಈ ಒಂದು ಅರವಿಂದ್ರವರು ತಮ್ಮ ಒಂದು ವಿಚಾರಗಳ ಮೂಲಕ ವ್ಯಕ್ತಪಡಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಾಗಿ ಈ ಒಂದು ಅಂತಸತ್ವ ಅನ್ನುವಂಥದ್ದನ್ನು ಜಾಗೃತಿಗೊಳಿಸಬೇಕಾದ್ರೆ ಪ್ರಸ್ತುತ ಈ ಸಂಸ್ಕೃತಿಯೇ ಒಂದೇನೈತ್ರಿ ಕೊರತೆಯಾಗಿದೆ. ಅದು ಸಾಕಷ್ಟು ಪ್ರಮಾಣದಲ್ಲಿ ಅಭಿವ್ಯಕ್ತಗೊಳ್ಳುವಂತೆ ಮಾಡದಿರುವುದು ಕಳಪೆ ಸ್ಥಿತಿಯಾಗಿದೆ. ತನ್ನ ಮೂಲಕ ಕ್ಷೋಭೆ ಕಂಡುಬರುತ್ತದೆ. ಆ ಕ್ಷೋಭೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾದ್ರೆ ಪರಿಹಾರವು ಸಾಂಸ್ಕೃತಿಕ ಪ್ರಕ್ರಿಯೆ ಅಥವಾ ಕಲ್ಚರಲ್ ಪ್ರೊಸೆಸ್ನ ರೂಪಗಳಲ್ಲಿ ಬದಲಾಗಬೇಕು. ಮತ್ತು ಅದೇನೈತ್ರಿ ಆ ಒಂದು ರೂಪದಲ್ಲಿ ಬದಲಾದಾಗ ನಮ್ಮ ಭಾರತದಲ್ಲಿ ಅಂತಸತ್ವ ಅನ್ನುವಂಥದ್ದು ಏನಂತ್ರಿ ಈ ಒಂದು ಅರವಿಂದರು ಹೇಳ್ತಾರೆ. ಅದೇ ರೀತಿಯಾಗಿ ಅರವಿಂದರು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತಿಳಿಸಿರುವ ವಿಚಾರಧಾರೆ ಈ ಒಂದು ಸಹ ಅಮೂಲ್ಯವಾದದ್ದು. ಏನ್ರಿ ಅರವಿಂದರ ಒಂದು ಏನೈತ್ರಿ ಭಾರತೀಯ ಸಂಸ್ಕೃತಿಗೆ ಒಂದು ಅಭಿಪ್ರಾಯಗಳನ್ನು ನೋಡ್ತಾ ಹೋದಾಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ತಿಳಿಸಿರುವ ವಿಚಾರಧಾರೆಯೂ ಸಹ ಒಂದೇನೈತ್ರಿ ಅಮೂಲ್ಯವಾದದ್ದಾಗಿದೆ. ಪ್ರಸ್ತುತವಾಗಿ ಜಗತ್ತಿನಲ್ಲಿ ಮಾನವ ಕುಲ ಯಾವುದೋ ಅತೃಪ್ತಿಯ ಒಂದು ಜಂಜಾಟದಲ್ಲಿ ಸಿಕ್ಕಿ ಜರ್ಜರಿತವಾಗಿದೆ. ಸ್ವಾರ್ಥ ಮೂಲದ ಸ್ಪರ್ಧೆಯಲ್ಲಿ ಒಂದೇನೈತ್ರಿ ತೊಳಲಾಡುತ್ತಾ ಜನರು ಯಾವುದರಲ್ಲಿಯೂ ತೃಪ್ತಿಯನ್ನು ಪಡೆಯುತ್ತಿಲ್ಲ. ಅವರು ಅತೃಪ್ತರಾಗಿ ದೋಷ ಒಂದು ಪೂರಿತರಾಗಿ ಕಾಣ್ತಾ ಇದ್ದಾರೆ. ಇಂದಿನ ಈ ಸ್ಥಿತಿಗೆ ಮುಖ್ಯ ಕಾರಣವೆಂದರೆ ಸಮನ್ವಯ ದೃಷ್ಟಿಯ ಅಭಾವ ಹಾಗೂ ಆದರ್ಶವಿಲ್ಲದ ಜೀವನ ಸಂಕಟಕರ, ಅದು ಆನಂದವನ್ನು ತರಲಾರದು. ಆದ್ದರಿಂದ ಶಿಕ್ಷಣದಿಂದ ಆದರ್ಶ ಜೀವನವನ್ನು ರೂಪಿತಪಡಿಸ್ಕೋಬೋದು. ಶಿಕ್ಷಣ ಇದ್ದರೆ ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಮೌಲ್ಯಗಳು ಬರ್ತಾವ. ಮೌಲ್ಯಯುತವಾದ ಹಾಗೂ ಉಪಯುಕ್ತವಾದ ಶಿಕ್ಷಣವನ್ನು ಆಯೋಜಿಸಿ ಅನುಷ್ಠಾನಗೊಳಿಸ್ಬೋದು ಅಂತೇಳಿ ಅರವಿಂದ್ರವ್ರು ಏನೈತ್ರಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಅರವಿಂದ್ರವ್ರು ಏನು ಹೇಳ್ತಾರಪ್ಪ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಇದು ಮಕ್ಕಳಲ್ಲಿ ಆಗಲಿ ಇರುವ ಅಂತಃಶಕ್ತಿಗಳಿಗೆ ಕ್ರಿಯಾತ್ಮಕ ಚಟುವಟಿಕೆ ಕೊಟ್ಟು ಆತ್ಮಬುದ್ಧಿಯನ್ನು ನೀಡ್ತದೆ, ಮನಸ್ಸು ಅಭಿವೃದ್ಧಿಯನ್ನು ಹೊಂದದ ಅನ್ನುವಂಥದ್ದು ನಮ್ಮೇನಿದ್ರಿ ಅರವಿಂದ್ರವರ ಒಂದು ವಿಚಾರವಾಗಿದೆ. ಅದೇ ರೀತಿಯಾಗಿ ಅರವಿಂದರ ಒಂದು ಅಭಿಪ್ರಾಯದಂತೆ ಮಕ್ಕಳ ಮನಸ್ಸು ಕಲಿಕೆಗೆ ಬಹಳ ಮುಖ್ಯವಾದದ್ದು. ಏನ್ರಿ ಇವತ್ತಿನ ಮಕ್ಕಳ ಮನಸ್ಸು ಹೆಂಗಿದೆಯಪ್ಪ ಅಂದರೆ ಈ ಒಂದು LKG UKG CBSE ಈ ರೀತಿ ಕಲಿಕೆಯ ಒಂದು ಜಂಜಾಟದಲ್ಲಿ ತೊಡಗಿ ನಮ್ಮ ಭಾರತೀಯ ಸಂಸ್ಕೃತಿಯ ತಳಹದಿಯನ್ನೇ ಮರೆತು ಬಿಟ್ಟಿದ್ದಾರೆ. ಅದಕ್ಕೆ ತಳಹದಿಯ ಮೇಲೆ ಜ್ಞಾನೇಂದ್ರಿಯಗಳಾದಂಥ ಅಂದರೆ ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ ಇವು ಜ್ಞಾನೇಂದ್ರಿಯಗಳು ಅಂತೇಳಿ. ಮನುಷ್ಯನ ಜ್ಞಾನೇಂದ್ರಿಯಗಳಂದರೆ ಯಾವ್ಯಾವ್ರಿ? ಕಣ್ಣು, ಕಿವಿ, ನಾಲಿಗೆ, ಮೂಗು, ಚರ್ಮ. ಈ ಕಣ್ಣು ದೃಷ್ಟಿಯನ್ನು ತೋರಿಸ್ತದ, ಕಿವಿ ಒಂದೇನೈತೆ ಶಬ್ದವನ್ನು ಕೇಳಿಸ್ತದ, ನಾಲಿಗೆ ರುಚಿಯನ್ನು ಹಿಡಿತದ, ಮೂಗು ವಾಸನೆಯನ್ನು ಕಂಡುಹಿಡಿತದ, ಚರ್ಮ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಮಗೇನೈತ್ರಿ ತೋರಿಸ್ಕೊಡ್ತಾ ಹೋಗ್ತದ. ಅವು ಚಿತ್ತ, ಮನಸ್ಸು, ಬುದ್ಧಿ ಮತ್ತು ಪ್ರತಿಭಾಶಕ್ತಿ, ಅಂತರ್ಜ್ಞಾನ ಶಕ್ತಿ, ಮನಸ್ಸು, ಬುದ್ಧಿ, ಪ್ರತಿಭಾಶಕ್ತಿಗಳಿಗೆ ಚಿತ್ತ ಬಹಳ ಮುಖ್ಯವಾದದ್ದು ಅಂತೇಳಿ ಹೇಳ್ತಾ ಹೋಗ್ತಾರೆ. ಯಾವುದೇ ವಿಷಯವನ್ನು ಕಲಿತರೂ ಸಹ ಅದು ಮನಸ್ಸಿನ ಒಳಗೆ ಸೇರಿದ ನಂತರ
ಮುಂದೆ ಚಲಾವಣೆಗೆ ಆಗ್ತದ ಏನ್ರಿ. ಯಾವುದೇ ವಿಷಯನ ಕಲೀರಿ, ಅದು ಮೊದಲು ಮನಸ್ಸಿನ ಅಂತರಾಳದಲ್ಲಿ ಏನೈತ್ರಿ ಹುಡುಗಬೇಕು, ಅಂತರಾಳದಲ್ಲಿ ಅದೇಂತ್ರಿ ಹೋಗಬೇಕು. ಆವಾಗ ನಮ್ಮ ಮನಸ್ಸು ಸರಿಯಾದ ಮಾತನ್ನು, ಜ್ಞಾನಶಕ್ತಿಯನ್ನು ಏನೈತ್ರಿ ಚಿತ್ತವೃತ್ತಿಯನ್ನು ಅವಲಂಬಿಸ್ತಾ ಹೋಗ್ತದೆ ಅಂತೇಳಿ ಅರವಿಂದ್ರವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಕುರಿತಾಗಿ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಮನಸ್ ಮನಸ್ ಅಥವಾ ಮನಸ್ಸು, ವ್ಯಕ್ತಿಯ ಮನಸ್ಸಿನ ಮನಸ್ಸು ಇದು ಜ್ಞಾನೇಂದ್ರಿಯಗಳಿಗೆ ತರಬೇತಿ ಕೊಟ್ಟು ಹೊರ ಜಗತ್ತಿನ ವಿಷಯಗಳ ಬಗ್ಗೆ ಮನಸ್ಸಿನ ಒಳ ಜಗತ್ತಿನ ವಿಷಯಗಳಾಗಿ ಪರಿವರ್ತನೆ ಹೊಂದಿ ಉತ್ತಮವಾಗಿ ರೂಪುಗೊಂಡು ಸಾಮಗ್ರಿಗಳಾಗುವಂತೆ ಮಾಡುತ್ತದೆ. ಬುದ್ಧಿ ಅತ್ಯಂತ ಮಹತ್ವಪೂರ್ಣವಾದದ್ದು. ಇದು ವಿಷಯಗಳನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ರೂಪುಗೊಳಿಸಿ ವಿಚಾರ ಪ್ರಚೋದನೆ ಮಾಡ್ತದೆ. ಯಾವುದು ಬುದ್ಧಿ ಮನುಷ್ಯನಿಗೆ ಒಳ್ಳೆಯ ರೀತಿಯಾದಂಥ ಒಂದೇನ್ರಿ ವಿಷಯಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಚಾರ ಪ್ರಚೋದನೆ ಮಾಡ್ತದೆ. ಮನಸ್ಸು ಅನುಭವಪಟ್ಟು ಪರಿ ಪರಿಕವವಾಗಿ ಪರಿಕವವಾಗಿ ಮುಗಿದ ಮೇಲೆ ಪರಿಕತ್ವವಾಗಿ ಮುಗಿದ ಮೇಲೆ ಅಂತಃಸತ್ಯದಿಂದ ಹೊರಹೊಮ್ಮುವ ಜ್ಞಾನವೇ ಅಂತರ್ಜ್ಞಾನ ಶಕ್ತಿ. ಶಿಕ್ಷಣದಲ್ಲಿ ವಿದ್ಯಾರ್ಥಿಯ ಚಿತ್ತ, ಮನಸ್ಸು, ಬುದ್ಧಿ ಮತ್ತು ಅಂತರ್ ಶಕ್ತಿಗಳ ವಿಚಾರದೊಡನೆ ನೈತಿಕ ಶಕ್ತಿಯೂ ಸಹ ಬೆಳವಣಿಗೆಯನ್ನು ಹೊಂದಿರ್ತದೆ. ಹೀಗೆ ವಿದ್ಯಾರ್ಥಿಗಳು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತೇಳಿ ಅರವಿಂದ್ರವರು ತಮ್ಮ ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಪ್ರಾಚೀನ ಕಾಲದಲ್ಲಿದ್ದಂಥ ಗುರುಕುಲ ವ್ಯವಸ್ಥೆ ಗುರುವಿನ ವಿದ್ಯೆ ಮತ್ತು ಶೀಲಗಳನ್ನು ಕಂಡು ಶಿಷ್ಯರಿಗೆ ಗುರುಭಕ್ತಿ ಸಹಜವಾಗಿ ಮೂಡುತ್ತಿತ್ತು. ಇವತ್ತು ಗುರು ಕಾಲೇಜಲ್ಲಿ ಕೂರುತ್ತ ನಾವೇನಂದರೆ ಗುರು ಕಾಲೇಜಿಗೆ ಬರುವವರೆಗೂ ವಿದ್ಯಾರ್ಥಿಗಳೇನಂದ್ರೆ ಕಾಲೇಜಿಗೆ ಬರುವುದಿಲ್ಲ. ಇವತ್ತು ಹೆಂಗೆ ಶಿಕ್ಷಣ ಪದ್ಧತಿ ಯಾವ ರೀತಿ ಇದೆ ಏನ್ರಿ, ಈ ರೀತಿಯಾಗಿ ಪ್ರಾಚೀನ ಕಾಲದಲ್ಲಿ ಇರುವಂಥ ಒಂದು ಗುರುಕುಲ ಪದ್ಧತಿ ಇದು ನಮ್ಮ ಭಾರತೀಯ ಸಂಸ್ಕೃತಿ. ಗುರುವಿನಲ್ಲಿರುವಂಥ ಭಕ್ತಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಅತ್ಯಂತ ಶ್ರೇಯಸ್ಕರವಾದದ್ದು ಅಂತೇಳಿ. ಇಂದು ಗುರುಕುಲಗಳು ಪುನರ್ ಪ್ರತಿಷ್ಠಾಪಿತವಾಗುವುದು ಅಸಾಧ್ಯವಾದಂಥ ಮಾತು. ಆದರೆ ಈ ಪದ್ಧತಿ ಉತ್ತಮ ಅಂಶಗಳ ಅನುಷ್ಠಾನಗೊಳ್ಳಬೇಕಾದ್ರೆ ಆಚಾರ ಶೀಲ ವಿಶೇಷ ರೀತಿಯಲ್ಲಿ ಪ್ರಭಾವ ಬೀರ್ತಾ ಇದ್ರು. ಅವರ ನಡೆ ನುಡಿಯನ್ನು ವಿದ್ಯಾರ್ಥಿಗಳಂತೆ ಕಲಿತಾ ಇದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಮಹಾಪುರುಷರ, ಮಹಾನ್ ಮಹಿಳೆಯರ ಜೀವನ ಹಾಗೂ ಅವರ ಜೀವನ ಆದರ್ಶಗಳನ್ನು ಮನನ ಮಾಡಬೇಕು. ಶ್ರೇಷ್ಠ ಕೃತ್ಯಗಳ ಸಂಘವೇ ನಿಜವಾದ ತತ್ಸಂಗ ಎಂಬುದನ್ನು ಅರಿತುಕೊಳ್ಬೇಕು. ವಿದ್ಯಾಭ್ಯಾಸದಿಂದ ಜ್ಞಾನಾರ್ಜನೆಯನ್ನು ಪಡೆಯಬೇಕು. ಶ್ರದ್ಧೆ, ಉಪದೇಶ, ಉಪನಯನ, ಧೈರ್ಯ, ದೇಶಭಕ್ತಿ, ಪರೋಪಕಾರ, ಭಾವನೆ ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಮನಪೂರ್ವಕವಾಗ್ತವ ಅಂತೇಳಿ ಅರವಿಂದ್ರವರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ದುಷ್ಟ ಸಂಸ್ಕಾರಗಳನ್ನು ಏನ್ರಿ ಕೆಟ್ಟ ಸಂಸ್ಕಾರಗಳನ್ನು ಅನುಸರಿಸಬಾರ್ದು. ನಮ್ಮ ಭಾರತೀಯ ಒಳ್ಳೆಯ ಸಂಸ್ಕಾರಗಳನ್ನು ಆಚರಿಸ್ತಾ ಹೋಗ್ಬೇಕು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅಧ್ಯಾಪಕರಾದಂಥವರು ಕ್ರೂರವಾಗಿ ದಂಡಿಸದೆ ಒಂದೇನೈತ್ರಿ ಒಳ್ಳೆಯ ರೀತಿಯಾದಂಥ ಒಂದು ವಿಚಾರಗಳನ್ನು ಒಂದೇನೈತ್ರಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮೂಲಕ ನೀಡ್ತಾ ಹೋಗ್ಬೇಕು. ಸಂಸ್ಕಾರ ಏನಿದ್ರೆ ಒಳ್ಳೆಯ ರೀತಿಯಾದಂಥ ಜ್ಞಾನದಾಯಕವಾದಂಥ ಚಾರಿತ್ರ್ಯದಾಯಕವಾದಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಹೋಗ್ಬೇಕು. ಶಿಕ್ಷಣದಲ್ಲಿ ಕೇವಲ ಬುದ್ಧಿಯ ಬೆಳವಣಿಗೆಗೆ ಆದ್ಯತೆ ಇದ್ದರೆ ಸಾಲದು. ಭಾವಗಳ ಸಂಸ್ಕಾರ ಹಾಗೂ ಶೀಲ ನಿರ್ಮಾಣಕ್ಕೆ ವಿಶೇಷ ಸ್ಥಾನವಿರಬೇಕು. ಜೀವಂತ ಮಾನವ ಮನಸ್ಸನ್ನು ರೂಪಿತಗೊಳಿಸ್ತಾ ಇರಬೇಕು. ಈ ರೀತಿ ನಮ್ಮ ಭಾರತೀಯ ಸಂಸ್ಕೃತಿ ವಿದ್ಯಾರ್ಥಿಗಳಲ್ಲಾಗಲಿ ಯುವಕರಲ್ಲಾಗಲಿ ಇವತ್ತಿನ ಜನತೆಗೆ ಒಳ್ಳೆಯ ರೀತಿಯಾದಂಥ ಆಚಾರ ವಿಚಾರವನ್ನು ಕಲಿಸಿಕೊಡುವುದರಲ್ಲಿ ಪ್ರಮುಖವಾಗಿದೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಇವತ್ತಿನ ಒಂದೇನಿದ್ರಿ ಮಕ್ಕಳಿಗೆ ತನ್ನ ಒಂದು ಸ್ವಾಭಾವಿಕತೆಯನ್ನಾಗಲಿ ವಿದ್ಯಾರ್ಜನೆ ಮಾಡೋದರಲ್ಲಾಗಲಿ ಪ್ರತಿಯೊಂದು ಅಂಶವನ್ನು ನಮ್ಮ ಪ್ರಾಚೀನ ಸಂಸ್ಕೃತಿ ಸಹ ಭಾರತೀಯ ಸಂಸ್ಕೃತಿಯ ಒಂದು ಉತ್ತಮ ಅಂಶಗಳು ಒಂದೇತರ ಕಲಿಸ್ಕೊಡ್ತಾ ಹೋಗ್ತವೆ. ಶಿಕ್ಷಣಕ್ಕೆ ಧರ್ಮದ ನೆಲೆಗಟ್ಟು ಅಗತ್ಯವಾದದ್ದು. ಧರ್ಮ ಅಂದರೆ ಕೇವಲ ಬಲಿ, ಆಡಂಬರ, ಪೂಜೆ, ಪುನಸ್ಕಾರ ಅಲ್ಲ. ಅದು ಆತ್ಮಶುದ್ಧಿ ಮಾಡುವಂಥದ್ದು, ಚಿತ್ತಶುದ್ಧಿ ಮಾಡುವಂಥದ್ದು, ಜೀವನ ಶುದ್ಧಿ ಮಾಡುವಂಥದ್ದು, ಮನಸ್ಸು ಶುದ್ಧಿ ಮಾಡುವಂಥದ್ದು, ಆಧ್ಯಾತ್ಮಿಕ ಅಡಿಪಾಯನ ಹಾಕುವಂಥದ್ದು. ಅದು ಈ ಧರ್ಮದ ಸಂಪ್ರದಾಯ ವಿಚಾರ ಅಂತೇಳಿ ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಮಗು ಈ ಜಗತ್ತಿಗೆ ಸರ್ವ ಸ್ವತಂತ್ರ ವ್ಯಕ್ತಿ ಏನ್ರಿ. ಸಣ್ಣ ಮಗು ಅಂದರೆ ಈ ಜಗತ್ತಿನ ಸರ್ವ ಸ್ವತಂತ್ರ ವ್ಯಕ್ತಿಯವ. ಆ ಮಗು ತನ್ನ ವ್ಯಕ್ತಿತ್ವವನ್ನು ತನಗೆ ಸರಿ ಎನಿಸಿದ ರೀತಿಯಲ್ಲಿ ರೂಪಿಸ್ಕೋತಾ ಹೋಗ್ತದೆ. ಅದಕ್ಕೆ ಏನು ಬೇಕು? ಸಂಸ್ಕೃತಿ ಬೇಕು, ಕಲ್ಚರಲ್ ಬೇಕು. ಅಧ್ಯಾಪಕನು ಮಗುವಿನ ಅಭಿರುಚಿ ಸಾಮರ್ಥ್ಯಗಳಿಗೆ ತಕ್ಕಂತೆ ಅದು ಬೆಳೆಯಲು ಅನುಕೂಲ ಮಾಡಿಕೊಡಬೇಕು. ಯಾವುದೇ ಬಗೆಯ ಸಾಂಪ್ರದಾಯಿಕ ಬೋಧನಾಕ್ರಮದಿಂದ ದೂರವಿರಬೇಕು. ಸುಲಭವಾದಂಥ ರೀತಿಯ ಸಂಕೀರ್ಣವಾದಂಥ ಕಡೆಗೆ
ವಿಷಯದ ಬಗ್ಗೆ ಅರಿವಿರಬೇಕು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಅರವಿಂದ್ರವರು. ವಿದ್ಯಾರ್ಜನೆಗೆ ಮಾತೃಭಾಷೆಯೇ ಮುಖ್ಯ, ವಿದ್ಯಾರ್ಥಿಗಳಿಗೆ ಇಂದ್ರಿಯ ಪಟ್ಟುತನವೇ ಮುಖ್ಯ. ಅದೇ ರೀತಿಯಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಆಚಾರ ವಿಚಾರ ಮೌಲ್ಯಗಳು ಮತ್ತು ಈ ಒಂದು ನೈತಿಕ ನಿಯಮಗಳು ಪದ್ಧತಿಗಳು ಅಭಿರುಚಿಗಳು ಆಸಕ್ತಿಗಳೇನದಾವ ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದೇನಿದ್ರೆ ಪ್ರಮುಖ ಅಂಶಗಳಾಗ್ಯಾವ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಮಕ್ಕಳ ಶಾರೀರಿಕ ಶಿಕ್ಷಣದ ಜೊತೆಗೆ ನಮ್ಮ ಸಾಂಸ್ಕೃತಿಕ ಅಂಶಗಳು ಸಹ ಮುಖ್ಯವಾಗ್ಯಾವ ಅಂತೇಳಿ ಅರವಿಂದ್ರವರು ಹೇಳ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಸಾಮಾನ್ಯವಾಗಿ ಜೀವನವೆಂದರೆ ಜೀವನದಲ್ಲಿ ಸಾಧಿಸಬೇಕಾದದ್ದೇನು ಎಂಬುದರ ಬಗ್ಗೆ ಸರಿಯಾದ ಚಿಂತನೆ ಸಿಗುವುದು ಕಡಿಮೆ. ಆದ್ದರಿಂದ ಆತ್ಮ ಸಾಕ್ಷಾತ್ಕಾರದಿಂದ ಮಾರ್ಗಗಳನ್ನು ತೋರುವಂಥ ಆಧ್ಯಾತ್ಮಿಕ ಶಿಕ್ಷಣ ಎಲ್ಲರಿಗೂ ದೊರಕುವಂತೆ ಮಾಡಬೇಕು. ವಿದ್ಯಾರ್ಥಿಗಳು ಯಾವ ಸಂದರ್ಭದಲ್ಲಿಯೂ ಸನ್ನಿವೇಶಗಳಲ್ಲಿಯೂ ಸಹ ಉದ್ಗನರಾಗಬೇಕು, ವಿದ್ಭುಕ್ತರಾಗಬೇಕು, ಒಳ್ಳೆಯ ರೀತಿ ಚಾರಿತ್ರ್ಯ ಮೌಲ್ಯಗಳನ್ನು ಅಭಿರುಚಿಗಳನ್ನು ಪಡಿಬೇಕು. ಒತ್ತಡಕ್ಕೆ ಮನೆಯದೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ಒಂದು ಅರವಿಂದ್ ನಮ್ಮ ಭಾರತೀಯ ಸಮಾಜಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿರುವಂಥ ಅರವಿಂದ್ ಘೋಷ್ರವರು ಸಹ ಇದನ್ನೇ ಹೇಳ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಸಮಾಜದ ಮೇಲೆ ಹೆಚ್ಚಾಗಿ ಪರಿಣಾಮಕಾರಿ ಬೀರ್ತದೆ. ಬೇರೆ ಯಾವ ದೇಶದಲ್ಲಿಯೂ ಸಹ ನಮ್ಮ ಭಾರತೀಯ ಸಂಸ್ಕೃತಿ ಅಂಶಗಳು ಕಂಡುಬರುವುದಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿ ಅಂಶಗಳನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ತನ್ನ ಜೀವನದಲ್ಲಿ ಗುರುವಿನ ಜೀವನದಲ್ಲಿ ಬೋಧನೆಯ ಮೂಲಕ ಪ್ರಭಾವದ ಮೂಲಕ ಶಿಕ್ಷಣದ ಮೂಲಕ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಆ ಒಬ್ಬ ವ್ಯಕ್ತಿ ಒಳ್ಳೆಯ ರೀತಿಯಾದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಬೋದು, ಒಳ್ಳೆಯ ರೀತಿಯಾದಂಥ ಜೀವನವನ್ನು ರೂಪಿಸ್ಬೋದು, ಒಳ್ಳೆಯ ರೀತಿಯಾದಂಥ ಉದ್ಯೋಗವನ್ನು ಪಡೆಯಬಹುದು ಅಂತೇಳಿ ಈ ಒಂದು ಶ್ರೀ ಅರವಿಂದ್ ಘೋಷ್ರವರು ತಮ್ಮ ಒಂದು ಅಭಿಪ್ರಾಯದ ಅನುಗುಣವಾಗಿ ಈ ರೀತಿಯಾಗಿ ಏನಂದರೆ ಭಾರತೀಯ ಸಂಸ್ಕೃತಿಯನ್ನು ವಿವರಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇಷ್ಟು ಈ ಒಂದು ಅರವಿಂದ್ ಆ್ಯಂಡ್ ದ ಇಂಡಿಯನ್ ಕಲ್ಚರರ್, ನಮ್ಮ ಅರವಿಂದ್ರವರ ಭಾರತೀಯ ಸಂಸ್ಕೃತಿಯ ಕುರಿತಾದಂಥ ವಿಚಾರಗಳು, ಅರವಿಂದ್ರವರ ಭಾರತೀಯ ಸಂಸ್ಕೃತಿಯ ಕುರಿತು ವಿಚಾರಗಳು ಅಂತೇಳಿ ಈ ಕಾನ್ಸೆಪ್ಟ್ ನಾವು ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿಗೆ ನಿಮ್ಮ ಒಂದು ಸೆಕೆಂಡ್ ಚಾಪ್ಟರ್ ಮನು ಆ್ಯಂಡ್ ಅರವಿಂದ್, ಮನು ಅವರ ಧರ್ಮ, ಅದರ ಅರ್ಥ, ಅದರ ವ್ಯಾಖ್ಯೆಗಳು, ಅದರ ಒಂದು ಲಕ್ಷಣಗಳು, ಅದರ ಒಂದು ರೂಪ ಮತ್ತು ಒಂದೇನಿದ್ರೆ ಈ ಒಂದು ಫಾರ್ಮ್ಸ್ಗಳು, ರೂಪಗಳು ಅಂತ ಹೇಳ್ಬೋದು, ಆಕಾರಗಳು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮನು ಅವರ ವರ್ಣಾಶ್ರಮ ಧರ್ಮವನ್ನು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಅರವಿಂದ್ರವರ ರಾಜ್ಯ ಮತ್ತು ಸಮಾಜದ ಕುರಿತಾದ ವಿಚಾರಗಳು ಮತ್ತು ಈ ಒಂದು ಭಾರತೀಯ ಸಂಸ್ಕೃತಿಯ ಕುರಿತಾದಂಥ ವಿಚಾರಗಳನ್ನು ನೋಡಿ ಇಲ್ಲಿಗೆ ಈ ಒಂದು ಸೆಕೆಂಡ್ ಚಾಪ್ಟರ್ ಏನೈತ್ರಿ ಕಂಪ್ಲೀಟ್ ಆಗಿದೆ, ಮುಗಿದಿದೆ. ಯಾವುದೇ ರೀತಿ ಡೌಟ್ಸ್ಗಳಿದ್ದರೆ ನೀವೇಂದ್ರೆ ಸಂಪರ್ಸ್ಬೋದು ವಿದ್ಯಾರ್ಥಿಗಳೇ. ಮತ್ತು ಇನ್ನೊಂದು ವಿಚಾರ ವಿದ್ಯಾರ್ಥಿಗಳೇ, ಈ ಒಂದು ಅರವಿಂದ್ರವರ ಎರಡೂ ಕಾನ್ಸೆಪ್ಟ್ಗಳ ಕುರಿತಾದಂಥ ವಿವರಣೆ ಒಂದೇನಿದ್ರೆ ಇಷ್ಟೇ. ಯಾವುದೇ ರೀತಿ ಸೋರ್ಸ್ ನಮಗೇನಿದ್ರೆ ಬುಕ್ಕ ಇಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಈ ಸೋರ್ಸ್ ನಮಗೇನಿದ್ರೆ ಹಿರಿಯ ಅಧ್ಯಾಪಕರಿಂದ ನಾವು ಪಡೆದುಕೊಂಡಿರುವಂಥದ್ದು. ಇದನ್ನೇ ನೀವು ಈ ಒಂದು ಎರಡು ಕಾನ್ಸೆಪ್ಟಿಗೆ ಬರೀತಾ ಹೋಗಬೇಕು ವಿದ್ಯಾರ್ಥಿಗಳೇ. ಧನ್ಯವಾದಗಳು.